ಒಮ್ಮೆ ಒಬ್ಬ ಮಹಿಳೆ ನಮ್ಮ ಹತ್ರ ಬರ್ತಾರೆ. ಅವರು ಅಲ್ಲಿ ತನಕ ಬೆಂಗಳೂರಿನ ದೊಡ್ಡ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡಿರ್ತಾರೆ. ಅವರಿಗೆ ಎಲ್ಲ ಪರೀಕ್ಷೆಗಳನ್ನ ಮಾಡಲಾಗಿರುತ್ತೆ. NIPT ಆಗಿರುತ್ತೆ, NT ಟೆಸ್ಟ್ ಆಗಿರುತ್ತೆ, ಅದಾದಮೇಲೆ ಟ್ರಿಪಲ್ ಮಾರ್ಕರ್ ಸಹಿತ ಮಾಡಲ್ಪಟ್ಟಿರುತ್ತದೆ. ಸೊ ಇವರು ನಮ್ಮಲ್ಲಿ ಪ್ರೆಗ್ನೆನ್ಸಿ ಕಂಟಿನ್ಯೂಯೇಷನ್ಗೆ ಬರ್ತಾರೆ. ನಾವು ಡಾಕ್ಟರ್ಗಳು ಅಬ್ಸರ್ವ್ ಮಾಡ್ತೀವಿ, ಇವ್ರು ನಮ್ಮನ್ನು ನಂಬ್ತಾರ, ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊತಾರ, ನಮ್ಮಲ್ಲಿ ಇವರು ಕಂಟಿನ್ಯೂ ಮಾಡ್ತಾರ ಅಂತ. ಆಕಿ ಮಾತಾಡ್ತಾ ಹಾಗೆ ಹೇಳ್ತಾರೆ, ನನ್ನ ತಮ್ಮ ಸಹಿತ ಡಾಕ್ಟ್ರು, ಅವ್ರೀಗ ಮೂಳೆ ರೋಗದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಅಂತ. ಆಯ್ತಮ್ಮ, ಸೊ ಇವ್ರು ಇಷ್ಟೆಲ್ಲ ಉನ್ನತ ವ್ಯಾಸಂಗ ಮಾಡೋವಂಥವ್ರು ಒಂದು ರೂರಲ್ ಸೆಟಪ್ಗೆ ಬಂದು ನನ್ನಂಥ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಸೇವಾ ವೃತ್ತಿಯನ್ನು ಮಾಡ್ತಿರೋರ ಬಗ್ಗೆ ಅವ್ರಿಗೆ ಎಷ್ಟು ಒಪಿನಿಯನ್ ಇರುತ್ತೆ? ಯಾಕಂದರೆ NT ಸ್ಕ್ಯಾನ್ ಪಾಸಿಟಿವ್ ಇರುತ್ತೆ ಅಥವಾ ಅಬ್ನಾರ್ಮಾಲಿಟಿ ಇಲ್ಲದೆ ನಾನು NIBTಗೆ ಹೋಗಲ್ಲ, ಅಂದರೆ ಟ್ರಿಪಲ್ ಮಾರ್ಕರ್ ಇವೆಲ್ಲ ಹೊರಗೂ ಹೋಗಲ್ಲ. ಸೊ ನಾವೇನು ಮಾಡ್ತಿರ್ತೀವಿ, ತಾಲೂಕು ಮಟ್ಟದ ಪ್ರದೇಶಗಳಲ್ಲಿ ಕಡಿಮೆ ದರದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಸಿಗುವಂಥ ಪರೀಕ್ಷೆಗಳ ಮೇಲೆ ನಾವು ನಿರ್ಭರವಾಗಿರ್ತೀವಿ. ಸೊ ಇದಾದ್ಮೇಲೆ ನಾವು ಆಯಿತು ಅಂತ ಬಿಟ್ಟು ಅವ್ರನ್ನ ತಿಂಗಳ ಬರ್ತಿರ್ತಾರೆ, ತೋರಿಸ್ಕೊಳ್ತಾ ಇರ್ತಾರೆ. ಒಮ್ಮೆ ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಗೋಸ್ಕರ ನಾನು ಕುಟುಂಬದ ಸಮೇತ ತುಮಕೂರು ಹೋಗಿರ್ತೇನೆ. ಆಗ ಫೋನ್ ಮಾಡ್ತಾರೆ ಒಬ್ರು ತಿಳಿದಂಥ ವ್ಯಕ್ತಿ, ಸರ್ ನೀವು ಹಿಂಗೆ ತುಮಕೂರಿಗೆ ಹೋಗ್ಬಿಟ್ರೆ ಇಲ್ಲಿ ನಮಗೆ ಏನಾದರೂ ಹೆರಿಗೆ ನೋವು ಬಂದರೆ ಅವಾಗ ಏನು ಮಾಡೋದು? ತುಮಕೂರು ಚಿಕ್ಕನಾಯಕನಹಳ್ಳಿಯಿಂದ ಒಂದು ಕಾಲು ಗಂಟೆ ಕಿಲೋಮೀಟರ್ ದೂರದಲ್ಲಿದೆ. ಹೆರಿಗೆ ನೋವು ಬರ್ತಿದ್ದಾಗೆ ಏನು ಹೆರಿಗೆ ಆಗಲ್ಲ, ಅದಕ್ಕೆ ಅದರದೇ ಆದ ಸಮಯ ತಗೊಳುತ್ತೆ. ಸೊ ನಾ ಅಷ್ಟರಲ್ಲಿ ವಾಪಸ್ ಬರ್ತೇನೆ. ಮತ್ತೆ ಅಲ್ಲಿ ನುರಿತಂಥ ತಜ್ಞರು ಇರ್ತಾರೆ, ಅವಶ್ಯಕವಾದ ದಾದಿಯರು ಇರ್ತಾರೆ. ಸೊ ಅನಿವಾರ್ಯತೆ ಇದ್ದಾಗ ಅವ್ರು ಬೇರೆ ಡಾಕ್ಟರ್ಗಳನ್ನ ಕರ್ಕೊಂಬಂದು ತೋರಿಸ್ತಾರೆ ಅಂತೆಲ್ಲ ಹೇಳಿ ಆದಮೇಲೆ ವಾಪಸ್ ಬಂದಾದ್ಮೇಲೆ ಸ್ವಲ್ಪ ಯೋಚನೆ ಮಾಡಿದೆ ನಾನು. ಪರವಾಗಿಲ್ಲ, ಆಕಿ ಮೋಸ್ಟ್ಲಿ ಆ ಮಹಿಳೆಗೆ ಎಲ್ಲೋ ಒಂದು ಕಡೆ ಆತಂಕ ಆಗಿರ್ಬೋದು. ಅಕಸ್ಮಾತ್ ನನಗೆ ಏನಾದ್ರು ಹೆರಿಗೆ ನೋವು ಬಂದಾಗ ಇಲ್ಲಿ ಯಾರು ನನಗೆ ಸಪೋರ್ಟ್ ಇಲ್ಲ ಅಂತ ಒಂದು ಆತಂಕ ಇರ್ಬೋದು. ಸಾಧ್ಯವಾದಷ್ಟು ಆತಂಕ ನಿವಾರಿಸೋಕೆ ಪ್ರಯತ್ನ ಪಡೋಣ ಅಂತ ನಮ್ಮ ಹಾಸ್ಪಿಟ್ಲ್ ಕಡೆಯಿಂದ ನಾನು ಫೋನ್ ಮಾಡಿಸ್ದೆ ಆ ಮಹಿಳೆಗೆ. ಆ ಮಹಿಳೆ ಸಹಿತ ಬಂದಾದ್ಮೇಲೆ ಒಂದು ಸ್ಕ್ಯಾನಿಂಗ್ ಮಾಡಿ ಹೇಳಿದೆ, ನೋಡಮ್ಮ ಇದು 36 ವಾರದ ಪ್ರೆಗ್ನೆನ್ಸಿ ಅಂತ ಹೇಳೋಣ. ಒಂದು ಸ್ಕ್ಯಾನಿಂಗ್ ಮಾಡಿಕೊಂಡು ವೆಯ್ಟ್ ಮಾಡಿಸ್ತಾ ಇದ್ದೆ. ಆ ಮಹಿಳೆ ಸಡನ್ನಾಗಿ ತನ್ನ ಕೀಪ್ಯಾಡ್ ಮೊಬೈಲ್ನ ತೊಗೊಂಬಂದು ನನಗೆ ಕೊಡ್ತಾಳೆ. ಸರ್ ನನ್ನ ತಮ್ಮ ನಿಮ್ಮ ಜೊತೆ ಮಾತಾಡ್ತಾರೆ. ಫೋನ್ ತೊಗೊಳ್ತೀನಿ. ಸರ್ ಇಂಡ್ಯೂಸ್ ಮಾಡ್ತೀರಾ? ಇದು ಏನಂದರೆ ಆ ವ್ಯಕ್ತಿ ಅಲ್ಲಿನ ಆ ಕಡೆಯಿಂದ ಮಾತಾಡ್ತಿರೋಂಥ ಮೂಳೆ ತಜ್ಞ ಅವನು ಜಂಪ್ ಮಾಡ್ತಿದ್ದಾನೆ ಕನ್ಕ್ಲೂಷನ್ಗೆ. ಸರ್ ನೀವು ಇಂಡ್ಯೂಸ್ ಮಾಡ್ತೀರಾ? ನಾವು ಯಾಕೆ ಇಂಡ್ಯೂಸ್ ಮಾಡೋಣ? ಅಕ್ಕಿದು ಮೊದಲನೇ ಪ್ರೆಗ್ನೆನ್ಸಿ ಅದು. ಸೊ ಅನ್ಇವೆಂಟ್ಫುಲ್ ಇದೆ. ಮತ್ತು ನಾನು ಈಗ ಕರೆದಿರೋದು ಒಂದು ಆತಂಕ ನಿವಾರಿಸಲಿಕ್ಕೆ. ಅಕಸ್ಮಾತ್ ನಾನು ಇಲ್ಲ ಅಂತ ನೋಡಮ್ಮ, ಇಲ್ಲೊಂದು ಸಿಸ್ಟಮ್ ಇದೆ, ಏನೂ ಆಗಲ್ಲ, ಮಗು ಇಷ್ಟು ತೂಕ ಇದೆ, ಆರೋಗ್ಯವಾಗಿದೆ, ನೀರೆಲ್ಲ ಚೆನ್ನಾಗಿದೆ, ಏನೂ ಆಗಲ್ಲ, ಈ ಒಂದು ಆತಂಕ ನಿವಾರಣೆ ಮಾಡಲಿಕ್ಕೆ ನಾನು ಆಕಿನ ಆಸ್ಪತ್ರೆಗೆ ಕರೆದು ನಾವೇನು ಮಾತು ಆಡಿಲ್ಲ, ಸ್ಕ್ಯಾನಿಂಗ್ ಮಾಡಿದ್ದೀನಿ, ನಾನು ಈಗ ಮಾತಾಡೋಣ, ಕೌನ್ಸಿಲಿಂಗ್ ಮಾಡೋಣ, ಅವ್ರಿಗೆ ನಾನು ಇದ್ದೀನಿ, ನನ್ನ ಡಾಕ್ಟರ್ ಆಗಿ ವೈದ್ಯನಾಗಿ ನಾನು ಇದ್ದೀನಿ ಅಂತ ಒಂದು ಭರವಸೆನ ಕೊಡೋಣ ಅಂತ ಆಸೆನಲ್ಲಿ ನಾನು ಹೋಗ್ತೀನಿ. ಹೋದಾಗ ಆ ಡಾಕ್ಟರ್ ಮಾತಾಡಿರ್ತದಲ್ಲ, ಸರ್ ಇಂಡ್ಯೂಸ್ ಮಾಡ್ತೀರಾ? ಇಲ್ಲ ಸರ್, ನಾವು ಇಂಡ್ಯೂಸ್ ಮಾಡೋ ಅಂಥ ಪ್ಲ್ಯಾನ್ಸ್ ಏನಿಲ್ಲ ನಮಗೆ. ಸೊ ಮಗು ಟರ್ಮ್ ಪ್ರೆಗ್ನೆನ್ಸಿ ಇದೆ, 2.67 kgs ಇದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸೊ ಇಫ್ ಯು ಆರ್ ವಿಲ್ಲಿಂಗ್, ನೀವು ತಿಳಿದಂಥ ವೈದ್ಯರಿದ್ದೀರಿ, ನೀವು ಹಾಕಿ ಅಂತಂದರೆ ಬೆಟ್ನಜಾಲ್ ಹಾಕ್ಕೊಳ್ತೀವಿ. ಯಾಕಂದರೆ ತಾಲೂಕು ಲೆವೆಲಲ್ಲಿ ಇರ್ತೀವಿ ನಾವು, 24 hours 48 hours ಅಪಾರ್ಟ್. ಟರ್ಮ್ ಆದಮೇಲೆ ಬೆಟ್ನಜಾಲ್ ಹಾಕ್ಕೊತೀವಿ. ಯಾಕಂದರೆ ಡೆಲಿವರಿ ಆದಮೇಲೆ ಮಗುಕ್ಕೆ ಏನಾದ್ರು ಸಮಸ್ಯೆ ಆದರೆ ವಿ ವಾಂಟ್ ಟು ಕೀಪ್ ಇಟ್ ಸೇಫ್. ಸೊ ವಿ ವಿಲ್ ಟೇಕ್ ಆಲ್ ದ ಪ್ರಿಕಾಷನ್ಸ್ ಅಂತ ನಾನು ಅವ್ರಿಗೆ ಹೇಳ್ತೀನಿ. ತಿಳುವಳಿಕೆ ಹೇಳೋಷ್ಟು ದೊಡ್ಡನಲ್ಲ ನಾನು ಅವ್ರಿಗೆ. ಅವರು ತುಂಬ ತಿಳುವಳಿಕೆ ಇರೋಂಥ ಡಾಕ್ಟರ್ಗಳು. ಅವ್ರಿಗೆ ಹೇಳ್ತೀನಿ. ಅದಾದ ಮೇಲೆ ನಾನಂದರೆ ಒರಟಾಗಿ ಮಾತಾಡ್ತೀನಿ, ತುಂಬ ಒರಟಾಗಿ ಮಾತಾಡ್ತೀನಿ. ಯಾಕಂದರೆ ಅವರು ನಿನ್ನ ನೈತಿಕತೆಯನ್ನು ಪ್ರಶ್ನಿಸ್ತಾ ಇದ್ದಾರೆ. ನಿನ್ನ ನೈತಿಕತೆಯನ್ನು ಪ್ರಶ್ನಿಸ್ತಾ ಇದ್ದಾರೆ. ತಾಲೂಕು ಮಟ್ಟದಲ್ಲಿ ಈಗ ಆರ್ಥೋಪಿಡಿಕ್ಸ್ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿರುವಂಥ ಹುಡುಗ, ಅವನು ಮಾಡಿ ಆದಮೇಲೆ ಅದೇನು ಸರ್ಜರಿ ಮಾಡಬೇಕಾದ್ರೆ ಎಷ್ಟು ಕಷ್ಟಗಳಿರ್ತವೆ ಅಂತ ತಿಳುವಳಿಕೆ ಇಲ್ಲದಂಥ ಹುಡುಗ, ಜನಗಳನ್ನ ನಾನು ಯಾವ ಥರ ನೋಡ್ಕೋಬೇಕಾಗ್ತದೆ, ನನ್ನ ಸಾಮಾಜಿಕ ಜವಾಬ್ದಾರಿ ಏನು ಅನ್ನೋದನ್ನ ಇನ್ನೂ ಎಕ್ಸ್ಪೀರಿಯನ್ಸ್ ಮಾಡಿದೆ ಹುಡುಗ, ನನ್ನ ನೈತಿಕತೆ ಅಥವಾ ನನ್ನ ಒಂದು ವೃತ್ತಿಪರತೆಯ ಬಗ್ಗೆ ಒಂದು ಸವಾಲನ್ನ ಹಾಕಿದಾಗ ನನಗೆ ಕೋಪ, ಯಾರಿಗೆ ಒಬ್ಬ ಮನುಷ್ಯನಿಗೂ ಕೋಪ ಬರ್ತದೆ. ಕೋಪ ಬಂದಾಗ ನಾನು ಹೇಳ್ತೀನಿ, ನೋಡಮ್ಮ ನೀವು ದಯಮಾಡಿ ಇಲ್ಲಿ ತೋರಿಸ್ಕೋಬೇಡಿ, ನಿಮಗೆಲ್ಲ ಖುಷಿ ಕೊಡ್ತೋ ಅಲ್ಲಿ ತೋರಿಸ್ಕೊಳ್ಳಿ ಅಂತ. 3 ದಿನ ಆದಮೇಲೆ ಅವರು ಸತ್ಯಸಾಯಿ ಸೇವಾ ಸಮಿತಿಯ ಒಂದು ಪದಾಧಿಕಾರಿಗಳಾಗಿದ್ದರಿಂದ ನಮಗೊಂದು ಐಡಿಯಾ ಇರ್ತದೆ ಅವ್ರು ಎಲ್ಲಿರ್ತಾರೆ ಅಂತ. ನಾವು ವಿಚಾರಿಸ್ತೀನಿ ಅಲ್ಲಿಗೆ ಹೋಗಿ ಎಲ್ಲೋದ್ರು ಅಂತ. ಬೆಳಿಗ್ಗೆ ಕಾರ್ ತಗೊಂಡು ಅವರು ತಿಪಟೂರಿನ ಆಸ್ಪತ್ರೆಗೆ ಸಿಸೇರಿಯನ್ ಮಾಡಿಸ್ಕೊಳಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಸಿಗುತ್ತೆ. ಇದು ಅತಿ ಬುದ್ಧಿವಂತಿಕೆಯ ದುಷ್ಪರಿಣಾಮ ಅಂತ ಹೇಳ್ಬೋದು. ಸೊ ಮನುಷ್ಯ ಬುದ್ಧಿವಂತ ಆಗಿರಬೇಕು, ಅತಿ ಬುದ್ಧಿವಂತ ಆಗಿರಬಾರ್ದು. ನಂಬಿಕೆ ಅನ್ನೋದು ದೇವರು. ನಂಬಿದ ಯಾವುದೇ ಡಾಕ್ಟ್ರು ಮೋಸ ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ.
ಈ ಅರಿವು ಆ ವ್ಯಕ್ತಿಗಳಿಗೆ, ಆ ಕುಟುಂಬಕ್ಕೆ ಇನ್ನೂ ಆಗಿದೆಯಾ ಆಗಿಲ್ವಾ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ಈಗ ತನ್ನ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿ ತನ್ನ ವೃತ್ತಿಯನ್ನು ಅವರು ಸಾಗಿಸ್ತಾ ಇದ್ದಾರೆ. ಆ ವೃತ್ತಿ ನಿರ್ವಹಣೆಯಲ್ಲಿ ಅವ್ರಿಗೆ ಆಗಬಹುದಾದಂತ ಈಗ ಅವ್ರು ಯಾವುದೋ ಒಂದು ಸರ್ಜರಿ ಮಾಡಬೇಕು ಅಂತ ಒಂದು ಸರ್ಜರಿ ಪೇಷಂಟ್ ತಗೊಂಡಿರ್ತಾರೆ. ಸರ್ ಹಿಂಗ್ ಮಾಡಬೇಕು ಅಂತಿದ್ದೀರಾ, ಸರ್ ಹಂಗ್ ಮಾಡಬೇಕು ಅಂತಿದ್ದೀರಾ ಅಂತ ನಾನು ಕುಚೋದ್ಯವಾಗಿ ಕೇಳೋದು ಅಥವಾ ಈ ತರ ಆದಾಗ ಅವರಿಗೆ ಆಗಬಹುದಾದ ಮಾನಸಿಕ ನೋವುಗಳನ್ನ ಅವರು ಈಗಾಗಲೇ ಅನುಭವಿಸ್ತಿರ್ಬೇಕು ಅಥವಾ ಅನುಭವಿಸಬಹುದು. ಅನುಭವಿಸದೆ ಇರಲಿ ಅಂತ ನಾನು ಆ ಭಗವತ್ನಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು.